ಸಾಧಾರಣ ಕಾಲದ 27ನೆಯ ಸೋಮವಾರ. ಮೊದಲನೆಯ ವಾಚನ ಪ್ರವಾದಿ ಯೋನನ ಗ್ರಂಥದಿಂದ ವಾಚನ. ಒಂದು ದಿನ ಅಮಿತಾಯನ ಮಗನಾದ ಯೋನನಿಗೆ ಸರ್ವೇಶ್ವರ ಸ್ವಾಮಿಯ ವಾಣಿ ಕೇಳಿಸಿತು. ನಿನೇವೆ ಮಹಾನಗರದ ನಿವಾಸಿಗಳು ಎಷ್ಟು ದುಷ್ಟರೆಂಬುದು ನನಗೆ ತಿಳಿದು ಬಂದಿದೆ. ನೀನು ಅಲ್ಲಿಗೆ ಹೋಗು, ಅವರನ್ನು ಕಟುವಾಗಿ ಖಂಡಿಸು. ಆದರೆ ಯೋನನು ಆ ಸ್ವಾಮಿಯ ಸನ್ನಿಧಿಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ನಿನೆವೆಗೆ ಹೋಗುವುದರ ಬದಲು ತಾರ್ಷಿಷಿಗೆ ಅಭಿಮುಖವಾಗಿ ಓಡಿ ಹೋಗಲು ಹೊರಟನು. ಜೊಪ್ಪ ಎಂಬ ಊರನ್ನು ತಲುಪಿದಾಗ ತಾರ್ಷಿಷಿಗೆ ಹೊರಡಲಿದ್ದ ಹಡಗೊಂದನ್ನು ಕಂಡನು. ಪ್ರಯಾಣದ ದರವನ್ನು ತೆತ್ತು ಸಹ ನಾವಿಕರೊಂದಿಗೆ ಹಡಗನ್ನು ಹತ್ತಿದನು. ಹೀಗೆ ಯೋನನು ಸರ್ವೇಶ್ವರ ಸ್ವಾಮಿಯ ಸನ್ನಿಧಿಯಿಂದ ದೂರ ಹೋಗಬಹುದೆಂದು ಭಾವಿಸಿದನು. ಆದರೆ ಸರ್ವೇಶ್ವರ ಸಮುದ್ರದಲ್ಲಿ ಬಿರುಗಾಳಿಯೊಂದನ್ನು ಬರಮಾಡಿದರು. ಅಲೆಗಳ ಹೊಡೆತಕ್ಕೆ ಹಡಗು ನುಚ್ಚು ನೂರಾಗಿ ಹೊಡೆದು ಹೋಗುವುದರಲ್ಲಿತ್ತು. ದಿಗ್ಭ್ರಾಂತರಾದ ನಾವಿಕರು ಪ್ರಾಣ ರಕ್ಷಣೆಗಾಗಿ ತಮ್ಮ ದೇವತೆಗಳ ಮೊರೆ ಹೊಕ್ಕರು. ಪ್ರಾಣಾಪಾಯದಿಂದ ಪಾರಾಗಲು ತಮ್ಮಲ್ಲಿದ್ದ ಸರಕು ಸಾಮಗ್ರಿಗಳನ್ನು ಸಮುದ್ರಕ್ಕೆ ಎಸೆದರು. ಇಷ್ಟರೊಳಗೆ ಯೋನನು ಹಡಗಿನ ತಳಭಾಗಕ್ಕೆ ಇಳಿದು ಹೋಗಿ ಹಾಯಾಗಿ ಮಲಗಿದ್ದನು. ಅವನಿಗೆ ಗಾಢ ನಿದ್ರೆ ಹತ್ತಿತು. ಇದನ್ನು ಕಂಡ ನೌಕಾಧಿಕಾರಿ ಅಲ್ಲಿಗೆ ಬಂದು ಅವನನ್ನು ಎಬ್ಬಿಸುತ್ತಾ, ಏನಯ್ಯ, ಹಾಯಾಗಿ ಇಲ್ಲಿ ನಿದ್ರೆ ಮಾಡುತ್ತಿದ್ದೀಯಲ್ಲ, ಎದ್ದೇಳು, ನಿನ್ನ ದೇವರಿಗೆ ಮೊರೆ ಇಡು, ಅವರಾದರೂ ನಮ್ಮ ಮೇಲೆ ಕರುಣೆ ತೋರಿ ನಾವು ನಾಶವಾಗದಂತೆ ಕಾಪಾಡಿಯಾರು ಎಂದನು. ಆಮೇಲೆ ನಾವಿಕರು, ನಮಗೆ ಸಂಭವಿಸಿರುವ ಈ ದುರಂತಕ್ಕೆ ಕಾರಣ ಯಾರಿರಬಹುದು? ಬನ್ನಿ ಚೀಟು ಹಾಕಿ ನೋಡೋಣ ಎಂದು ತಮ್ಮಲ್ಲೇ ಮಾತನಾಡಿಕೊಂಡರು. ಹಾಗೆ ಮಾಡಿದಾಗ ಚೀಟು ಯೋನನ ಹೆಸರಿಗೆ ಬಂತು. ಆಗ ನಾವಿಕರು, ನೀನು ಯಾರು? ಎಲ್ಲಿಂದ ಬಂದೆ? ಯಾವ ಕೆಲಸದ ಮೇಲೆ ಬಂದೆ? ನೀನು ಯಾವ ಜನಾಂಗದವನು? ಈ ದುರಂತಕ್ಕೆ ಕಾರಣ ಯಾರು ಎಂದು ಪ್ರಶ್ನಿಸಿದರು. ಅದಕ್ಕೆ ಯೋನನು, ನಾನು ಇಬ್ರಿಯನು, ಸಮುದ್ರವನ್ನು ಭೂಮಿಯನ್ನು ಸೃಷ್ಟಿಸಿದ ಪರಲೋಕ ದೇವರಾದ ಸರ್ವೇಶ್ವರನ ಭಕ್ತನು ನಾನು ಎಂದು ಉತ್ತರಿಸಿದನು. ಅಲ್ಲದೆ ತಾನು ಆ ಸ್ವಾಮಿಯ ಸನ್ನಿಧಿಯಿಂದ ಓಡಿ ಹೋಗುತ್ತಿರುವುದಾಗಿಯೂ ತಿಳಿಸಿದನು. ಇದನ್ನು ಕೇಳಿದೆ ನಾವಿಕರು ಭಯಭ್ರಾಂತರಾದರು. ಎಂತ ತಪ್ಪು ಮಾಡಿದೆ ಎಂದು ಅವನನ್ನು ಖಂಡಿಸಿದರು. ಆಗ ಬಿರುಗಾಳಿ ಮತ್ತಷ್ಟು ತೀವ್ರಗೊಳ್ಳುತ್ತಿತ್ತು. ನಾವಿಕರು ಯೋನನಿಗೆ, ಸಮುದ್ರ ಶಾಂತವಾಗಬೇಕಾದರೆ ನಿನ್ನನ್ನು ಏನು ಮಾಡಬೇಕು ಹೇಳು ಎಂದು ಕೇಳಿದರು. ಯೋನನು, ನನ್ನನ್ನು ಎತ್ತಿ ಸಮುದ್ರಕ್ಕೆ ಸೇರಿ, ಆಗ ಅದು ಶಾಂತವಾಗುವುದು. ನೀವು ಎಂಥ ಭೀಕರ ಬಿರುಗಾಳಿಗೆ ತುತ್ತಾಗಲು ನಾನೇ ಕಾರಣ, ಇದನ್ನು ನಾನು ಚೆನ್ನಾಗಿ ಬಲ್ಲೆ ಎಂದನು. ನಾವಿಕರು ಅವನ ಸಲಹೆಗೆ ಒಪ್ಪದೆ ಹಡಗನ್ನು ದಡಕ್ಕೆ ಸಾಗಿಸಲು ತಮ್ಮ ಶಕ್ತಿ ಸಾಮರ್ಥ್ಯವನ್ನೆಲ್ಲ ಪ್ರಯೋಗಿಸಿ ಹುಟ್ಟು ಹಾಕಿದರು. ಆದರೆ ಸಾಧ್ಯವಾಗಲಿಲ್ಲ. ಸಮುದ್ರವು ಅಲ್ಲೋಲ ಕಲ್ಲೋಲವಾಗುತ್ತಲೇ ಇತ್ತು. ಆಗ ಅವರು ಬೇರೆ ದಿಕ್ಕು ತೋಚದೆ ಸರ್ವೇಶ್ವರ ಸ್ವಾಮಿಗೆ ಮೊರೆ ಇಡುತ್ತಾ, ಸ್ವಾಮಿ, ಈ ನಿರಪರಾಧಿಯ ಪ್ರಾಣಹಾನಿಗೆ ನಾವು ಹೊಣೆಯಲ್ಲ, ಇದಕ್ಕಾಗಿ ನಮ್ಮನ್ನು ನಾಶ ಮಾಡಬೇಡಿ, ಇದೆಲ್ಲವೂ ಸಂಭವಿಸಿರುವುದು ನಿಮ್ಮ ಚಿತ್ತವಲ್ಲವೇ ಎಂದು ದೈನ್ಯದಿಂದ ಪ್ರಾರ್ಥಿಸಿದರು. ಬಳಿಕ ಅವರು ಯೋನನನ್ನು ಎತ್ತಿ ಸಮುದ್ರಕ್ಕೆ ಎಸೆದರು. ತಕ್ಷಣವೇ ಬೋರ್ಗರೆಯುತ್ತಿದ್ದ ಸಮುದ್ರ ಶಾಂತವಾಯಿತು. ಇದನ್ನು ಕಂಡು ಜನರು ಸರ್ವೇಶ್ವರ ಸ್ವಾಮಿಗೆ ಬಹುವಾಗಿ ಭಯಪಟ್ಟರು. ಯಜ್ಞವನ್ನು ಅರ್ಪಿಸಿ ಹರಕೆಗಳನ್ನು ಸಲ್ಲಿಸಿದರು. ಈತ ಸರ್ವೇಶ್ವರ ಸ್ವಾಮಿಯ ಆಜ್ಞಾನುಸಾರ ದೊಡ್ಡ ಮೀನೊಂದು ಬಂದು ಯೋನನನ್ನು ನುಂಗಿತು. ಅವನು ಅದರ ಹೊಟ್ಟೆಯಲ್ಲಿ 3 ಹಗಲು 3 ಇರುಳು ಇದ್ದನು. ಸರ್ವೇಶ್ವರ ಸ್ವಾಮಿಯ ಆಜ್ಞೆಯ ಪ್ರಕಾರ ಆ ಮೀನು ಯೋನನನ್ನು ದಡದ ಮೇಲೆ ಕಕ್ಕಿತು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಸರ್ವೇಶ್ವರ ಮೇಲಕ್ಕೆತ್ತಿದೆಯೆನ್ನ ಜೀವ ಸಹಿತ, ಸರ್ವೇಶ್ವರ ಮೇಲಕ್ಕೆತ್ತಿದೆಯೆನ್ನ ಜೀವ ಸಹಿತ. ಸಂಕಟದಲ್ಲಿ ಸರ್ವೇಶ್ವರ, ನಾ ನಿನಗೆ ಮೊರೆ ಇಟ್ಟೆ, ನೀನೆನ್ನ ಮೊರೆಗೆ ಕಿವಿಗೊಟ್ಟೆ. ಪಾತಾಳದಂತರಾಳದಿಂದ ನಿನ್ನ ನೆರವನ್ನು ಬೇಡಿದೆ, ನೀನೆನ್ನ ಪ್ರಾರ್ಥನೆಯನ್ನ ಆಲಿಸಿದೆ. ಶ್ಲೋಕ. ಸರ್ವೇಶ್ವರ ಮೇಲಕ್ಕೆತ್ತಿದೆಯೆನ್ನ ಜೀವ ಸಹಿತ.
ಸಾಗರದ ಉದರಕ್ಕೆ ನೀನೆನ್ನ ತಳ್ಳಿರುವೆ, ಅಗಾಧ ಜಲದೊಳಕ್ಕೆ ದೂಡಿರುವೆ. ಸುತ್ತಮುತ್ತಲಿದೆ ಪ್ರವಾಹದ ಹೊಡೆತ, ಮೇಲ್ಗಡೆ ಅಬ್ಬರಿಪ ಅಲೆಗಳ ಬೋರ್ಗರೆತ. ಶ್ಲೋಕ. ಸರ್ವೇಶ್ವರ ಮೇಲೆ ಕೆತ್ತಿದೆ ಎನ್ನ ಜೀವ ಸಹಿತ, ನಿನ್ನ ಸನ್ನಿಧಿಯಿಂದ ನಾನಿನ್ನು ಬಹಿಷ್ಕೃತ, ಕಾಣೆನೆಂದು ನಿನ್ನ ಪವಿತ್ರಾಲಯ ನಿರುತ. ಈ ಭಾಗ್ಯಗಳೆಲ್ಲ ಎನಗಿಲ್ಲವೆಂದು ಪರಿಪರಿಯಾಗಿ ಮರುಗುತ್ತಿರುವೆನೆಂದು. ಶ್ಲೋಕ. ಸರ್ವೇಶ್ವರ ಮೇಲೆ ಕೆತ್ತಿದೆ ಎನ್ನ ಜೀವ ಸಹಿತ, ನಂದಿ ದಂತದಾಗಲು ಎನ್ನ ಪ್ರಾಣ ದೀದಿಗೆ, ಮೊರೆ ಇಟ್ಟೆ ಸರ್ವೇಶ್ವರ ನಿನಗೆ. ನಿನ್ನ ಪರಿಶುದ್ಧ ಆಲಯದಲ್ಲಿ ನಾನಿನ್ನಸಿದ್ದೆ, ಎನ್ನ ಪ್ರಾರ್ಥನೆಯನ್ನು ನೀನಾಲಿಸಿದೆ. ಶ್ಲೋಕ. ಸರ್ವೇಶ್ವರ ಮೇಲೆ ಕೆತ್ತಿದೆ ಎನ್ನ ಜೀವ ಸಹಿತ. ಘೋಷಣೆ. ಅಲ್ಲೆಲುಯ ಅಲ್ಲೆಲುಯ. ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂದತೆ. ಅಲ್ಲೆಲುಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಒಬ್ಬ ಶಾಸ್ತ್ರಜ್ಞನು ಎದ್ದು ಯೇಸುವನ್ನು ಪರೀಕ್ಷಿಸುವ ಉದ್ದೇಶದಿಂದ, ಬೋಧಕರೇ, ಅಮರ ಜೀವ ನನಗೆ ಪ್ರಾಪ್ತಿಯಾಗಬೇಕಾದರೆ ನಾನು ಮಾಡಬೇಕಾದುದು ಏನು ಎಂದು ಕೇಳಿದನು. ಅದಕ್ಕೆ ಯೇಸು, ಧರ್ಮಶಾಸ್ತ್ರದಲ್ಲಿ ಏನು ಬರೆದಿದೆ, ಹೇಗೆ ಪಠಿಸುತ್ತೀಯೇ ಎಂದು ಮರುಪ್ರಶ್ನೆ ಹಾಕಿದರು. ಅವನು, ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು, ಮತ್ತು ನಿನ್ನನ್ನು ನೀನೆ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಎಂದಿದೆ ಎಂದು ಉತ್ತರ ಕೊಟ್ಟನು. ಯೇಸು, ಸರಿಯಾಗಿ ಉತ್ತರ ಕೊಟ್ಟೆ, ಅದರಂತೆ ಮಾಡು, ನಿನಗೆ ಅಮರ ಜೀವ ಲಭಿಸುವುದು ಎಂದರು. ಆದರೆ ಆ ಶಾಸ್ತ್ರಜ್ಞನು ತನ್ನನ್ನು ತಾನೇ ಸಮರ್ಥಿಸಿಕೊಳ್ಳಲು, ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಮತ್ತೆ ಪ್ರಶ್ನಿಸಿದನು. ಯೇಸು ಅವನಿಗೆ ಹೀಗೆಂದು ವಿವರಿಸಿದರು. ಒಬ್ಬನು ಜೆರುಸಲೇಮಿನಿಂದ ಇಳಿದು ಜೆರಿಕೋವಿಗೆ ಪ್ರಯಾಣ ಮಾಡುತ್ತಿದ್ದಾಗ ದರೋಡೆಗಾರರ ಕೈಗೆ ಸಿಕ್ಕಿಬಿದ್ದ. ದರೋಡೆಗಾರರು ಅವನನ್ನು ಸುಲಿಗೆ ಮಾಡಿ, ಹೊಡೆದು ಬಡಿದು ಹರೆಜೀವ ಮಾಡಿ ಅಲ್ಲೇ ಬಿಟ್ಟು ಹೋದರು. ಅದೇ ಮಾರ್ಗವಾಗಿ ಒಬ್ಬ ಯಾಜಕನು ಹಾದು ಹೋಗಬೇಕಾಗಿ ಬಂದಿತು. ಈತನು ಅವನನ್ನು ಕಂಡದ್ದೇ ಆಚೆ ಬಳಸಿಕೊಂಡು ಹೋದ. ಹಾಗೆಯೇ ಲೇವಿಯೊಬ್ಬನು ಆ ಸ್ಥಳಕ್ಕೆ ಬಂದು ಅವನನ್ನು ನೋಡಿ ಹಾಗೆಯೇ ಬಳಸಿಕೊಂಡು ಹೋದ. ಆದರೆ ಆ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದ ಒಬ್ಬ ಸಮಾರ್ಯದವನು ಅಲ್ಲಿಗೆ ಬಂದಾಗ ಅವನನ್ನು ಕಂಡು ಕನಿಕರಪಟ್ಟ. ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಿಗೆ ಎಣ್ಣೆಯನ್ನು, ದ್ರಾಕ್ಷಾರಸವನ್ನು ಹಚ್ಚಿ ಅವುಗಳಿಗೆ ಬಟ್ಟೆ ಕಟ್ಟಿದ. ಬಳಿಕ ಅವನನ್ನು ತನ್ನ ಸ್ವಂತ ವಾಹಕ ಪಶುವಿನ ಮೇಲೆ ಹತ್ತಿಸಿಕೊಂಡು ಒಂದು ಛತ್ರಕ್ಕೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿದ. ಮಾರನೆಯ ದಿನ 2 ದಿನಾರಿ ನಾಣ್ಯಗಳನ್ನು ಛತ್ರದವನಿಗೆ ಕೊಟ್ಟು, ಇವನನ್ನು ಚೆನ್ನಾಗಿ ನೋಡಿಕೋ, ಇದಕ್ಕಿಂತ ಹೆಚ್ಚು ವೆಚ್ಚವಾದರೆ ನಾನು ಹಿಂದಿರುಗಿ ಬರುವಾಗ ಸಲ್ಲಿಸುತ್ತೇನೆ ಎಂದ. ದರೋಡೆಗಾರರ ಕೈಗೆ ಸಿಕ್ಕಿದವನಿಗೆ ಈ ಮೂವರಲ್ಲಿ ಯಾರು ನೆರೆಯವನೆಂದು ನಿನಗೆ ತೋರುತ್ತದೆ ಎಂದು ಯೇಸು ಆ ಶಾಸ್ತ್ರಜ್ಞನನ್ನು ಕೇಳಿದರು. ಅದಕ್ಕೆ ಅವನು, ದಯೆ ತೋರಿದವನೇ ನೆರೆಯವನು ಎಂದನು. ಆಗ ಯೇಸು, ಹೋಗು, ನೀನು ಹಾಗೆಯೇ ಮಾಡು ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಯೇಸು ನುಡಿದ ಸಾಮತಿ ಕೇಳು, ನಿತ್ಯಕ್ಕೂ ಸತ್ಯದ ಮಾತು. ಯೇಸು ನುಡಿದ ಸಾಮತಿ ಕೇಳು, ನಿತ್ಯಕ್ಕೂ ಸತ್ಯದ ಮಾತು. ಅರಿತು ಬಾಳ ನಡೆಸಲು ನಿನಗೆ ಸ್ವರ್ಗ ದೊರೆಯುವುದು. ಅರಿತು ಬಾಳ ನಡೆಸಲು ನಿನಗೆ ಸ್ವರ್ಗ ದೊರೆಯುವುದು. ಯೇಸು ಸ್ವಾಮಿ ಮಡಿಲಲ್ಲಿ ನಿನಗೆ ಸ್ಥಾನ ಸಿಗುವುದು. ಯೇಸು ಸ್ವಾಮಿ ಮಡಿಲಲ್ಲಿ ನಿನಗೆ ಸ್ಥಾನ ಸಿಗುವುದು.
ಬಾಳುತ್ತಿದ್ದ. ತಿಂದು ಉಂಡು ಮೋಜು ಮಾಡಿ ಮೆರೆದ. ಒಂದಾನೊಂದು ಊರು ಇತ್ತ, ಧನಿಕನೊಬ್ಬ ಬಾಳುತ್ತಿದ್ದ. ತಿಂದು ಉಂಡು ಮೋಜು ಮಾಡಿ ಮೆರೆದ. ದೇವರನ್ನ ಮರೆತೇ ಹೋದ, ದಾನ ಧರ್ಮ ತೊರೆದೇ ಬಿಟ್ಟ. ಲೋಕ ಸುಖದ ಮಲಿನಲ್ಲಿ ಕರುಣೆಯ ಮರೆತಾತ, ಕರುಣೆಯ ಮರೆತ. ದೇವರನ್ನ ಮರೆತೇ ಹೋದ, ದಾನ ಧರ್ಮ ತೊರೆದೇ ಬಿಟ್ಟ. ಲೋಕ ಸುಖದ ಮಲಿನಲ್ಲಿ ಕರುಣೆಯ ಮರೆತಾತ, ಕರುಣೆಯ ಮರೆತ. ತಿಂದುಂಡು ಕೊಬ್ಬಿ ಹೋದ, ರೋಗಿಯಾಗಿ ಹಾಸಿಗೆ ಹಿಡಿದ. ತಿಂದುಂಡು ಕೊಬ್ಬಿ ಹೋದ, ರೋಗಿಯಾಗಿ ಹಾಸಿಗೆ ಹಿಡಿದ. ನೊಂದು ಬೆಂದು ನರಳಿ ಮರಣವ ಕಂಡ. ನೊಂದು ಬೆಂದು ನರಳಿ ಮರಣವ ಕಂಡ. ತನಗಿದ್ದ ಸಕಲವ ತೊರೆದು ಪಯಣ ಮುಗಿಸಿದ. ತನಗಿದ್ದ ಸಕಲವ ತೊರೆದು ಪಯಣ ಮುಗಿಸಿದ. ಧನಿಕನ ಮನೆಯ ಮುಂದೆ ಲಾಜರೆಂಬ ರೋಗಿ ಇದ್ದ. ದೇಹವೆಲ್ಲ ಹುಣ್ಣು ಬಂದು ಕೀವು ತುಂಬಿತ. ಧನಿಕನ ಮನೆಯ ಮುಂದೆ ಲಾಜರೆಂಬ ರೋಗಿ ಇದ್ದ. ದೇಹವೆಲ್ಲ ಹುಣ್ಣು ಬಂದು ಕೀವು ತುಂಬಿತ. ಊರಿನೊಳಗೆ ಬಿಡುತ್ತಿರಲಿಲ್ಲ, ದುಡಿದುಣ್ಣಲು ಶಕ್ತಿಯೇ ಇಲ್ಲ. ಭಿಕ್ಷೆ ಬೇಡಿ ತುತ್ತಿಗಾಗಿ ಕಾದು ಸೋತ ಆತ, ಕಾದು ಸೋತ. ಊರಿನೊಳಗೆ ಬಿಡುತ್ತಿರಲಿಲ್ಲ, ದುಡಿದುಣ್ಣಲು ಶಕ್ತಿಯೇ ಇಲ್ಲ. ಭಿಕ್ಷೆ ಬೇಡಿ ತುತ್ತಿಗಾಗಿ ಕಾದು ಸೋತಾತ, ಕಾದು ಸೋತ. ಕಳ್ಳತನವ ಮಾಡಲೇ ಇಲ್ಲ, ಮೋಸ ವಂಚನೆ ನಡೆಸಲೇ ಇಲ್ಲ. ಕಳ್ಳತನವ ಮಾಡಲೇ ಇಲ್ಲ, ಮೋಸ ವಂಚನೆ ನಡೆಸಲೇ ಇಲ್ಲ. ಹಸಿವಿನಿಂದ ನರಳಿ ಮರಣ ಹೊಂದಿದ. ಹಸಿವಿನಿಂದ ನರಳಿ ಮರಣ ಹೊಂದಿದ. ಸಹಿಸಿ ಸಂಕಟದಿಂದ ಸಾವನಪ್ಪಿದ. ಸಹಿಸಿ ಸಂಕಟದಿಂದ ಸಾವನಪ್ಪಿದ. ದೇವಾ, ಈ ನರಕ ಯಾತನೆ ಸಹಿಸಕ್ಕಾಗ್ತಿಲ್ಲ. ಈ ಅಗ್ನಿಯಲ್ಲಿ ನಾನು ನೊಂದು ಹೋಗಿದ್ದೀನಿ. ದೇವಾ, ಲಾಜರ್ನ ಕೈನಲ್ಲಿ ಒಂದು ತೊಟ್ಟು ನೀರನ್ನು ಕಳಿಸಿ ನನ್ನ ನಾಲಿಗೆ ತಂಪು ಮಾಡಿ. ಅಯ್ಯೋ, ಸಹಿಸಕ್ಕಾಗ್ತಿಲ್ಲ. ಮಗನೇ, ಜೀವಮಾನ ಕಾಲದಲ್ಲಿ ಬೇಕಾದಷ್ಟು ಸುಖ ಸಂಪತ್ತನ್ನು ನೀನು ಅನುಭವಿಸಿದೆ. ಲಾಜರನಾದರೋ ದುಃಖ ದಾರಿದ್ರ್ಯವನ್ನು ಅನುಭವಿಸಿದ. ಆದುದರಿಂದ ಲಾಜರ ಈಗ ಸುಖ ಅನುಭವಿಸುತ್ತಿದ್ದಾನೆ, ನೀನು ಸಂಕಟ ಅನುಭವಿಸುತ್ತಿರುವೆ. ಅಷ್ಟು ಮಾತ್ರವಲ್ಲ, ನನಗೂ ನಿನಗೂ ನಡುವೆ ಅಗಾಧ ಪ್ರಪಾತವು ಚಾಚಿದೆ. ಆದ ಕಾರಣ ಈ ಕಡೆಯಿಂದ ನಿನ್ನ ಬಳಿಗೆ ಬರಬೇಕೆಂದಿದ್ದರೂ ಬರಲಾಗದು, ಆ ಕಡೆಯಿಂದಲೂ ಯಾರೂ ಇತ್ತ ಬರಲಾಗದು. ದೇವಾ, ನನ್ನ ಅಣ್ಣ ತಮ್ಮಂದಿರಿದ್ದಾರೆ, ನನ್ನ ಮಡದಿ ಇದ್ದಾರೆ. ಅವರಿಗೆ ನರಕದ ಬಗ್ಗೆ ಗೊತ್ತಾಗಬೇಕು. ಲಾಜರ್ನ ಕಳಿಸಿ ನನ್ನ ಮನೆಗೆ. ಸರ್ವರಿಗೂ ಎಚ್ಚರಿಕೆ ಕೊಡಲು ಮೋಶೆ ಮತ್ತು ಪ್ರವಾದಿಗಳ ಮೂಲಕ ನಾ ನೀಡಿದ ಗ್ರಂಥಗಳಿವೆ. ಅವುಗಳಿಗೆ ಅವರು ಕಿವಿಗೊಡಲಿ. ಲಾಜರನು ಸ್ವರ್ಗಕ್ಕೆ ಹೋದ, ದೇವರ ಮಡಿಲಲ್ಲಿ ಕುಳಿತ. ಸ್ವರ್ಗದ ಸಂತೋಷ ಲಾಜರ ಪಡೆದ. ಲಾಜರನು ಸ್ವರ್ಗಕ್ಕೆ ಹೋದ, ದೇವರ ಮಡಿಲಲ್ಲಿ ಕುಳಿತ. ಸ್ವರ್ಗದ ಸಂತೋಷ ಲಾಜರ ಪಡೆದ. ರೋಗಬಾಧೆ ಪರದಲ್ಲಿಲ್ಲ, ಮರಣದ ಭೀತಿಯೂ ಇಲ್ಲ. ದೇವರ ಮಡಿಲಲ್ಲಿ ಲಾಜರನಲಿದ.
ಲಾಜರನಲಿದ. ರೋಗ ಬಾಧೆ ಪರದಲ್ಲಿಲ್ಲ, ಮರಣದ ಭೀತಿಯೂ ಇಲ್ಲ, ದೇವರ ಮಡಿಲಲ್ಲಿ ಲಾಜರನಲಿದ, ಲಾಜರನಲಿದ. ಧನಿಕನೋ ನರಕಕ್ಕೆ ಹೋದ, ಬೆಂಕಿಯ ಉರಿಯಲಿ ಬೆಂದ. ಧನಿಕನೋ ನರಕಕ್ಕೆ ಹೋದ, ಬೆಂಕಿಯ ಉರಿಯಲಿ ಬೆಂದ. ವೇದನೆಯ ಸಹಿಸಲಾರದೆ ದೇವರ ಕರೆದ, ವೇದನೆಯ ಸಹಿಸಲಾರದೆ ದೇವರ ಕರೆದ. ಕರುಣೆಗಾಗಿ ದೇವರನ್ನ ಕೂಗಿ ಕರೆದ, ಕರುಣೆಗಾಗಿ ದೇವರನ್ನ ಕೂಗಿ ಕರೆದ. ಈ ಲೋಕವನ್ನೆಲ್ಲ ಸಂಪಾದನೆ ಮಾಡಿದರೂ, ಲೋಕದ ಸುಖಗಳೆಲ್ಲ ನಿನ್ನದಾದರೂ, ನಿನ್ನ ಪ್ರಾಣ ಹೋದರೆ ಇವುಗಳಿಂದ ನಿನಗೇನು ಪ್ರಯೋಜನ? ಲೋಕದ ಸುಖದಲ್ಲಿ ಮೆರೆದ ಧನಿಕನ ಅಂತ್ಯ ನರಕ, ಕರುಣೆಯ ತೋರದ ಬಾಳು ನಿತ್ಯ ನಾಶ. ಲೋಕದ ಸುಖದಲ್ಲಿ ಮೆರೆದ ಧನಿಕನ ಅಂತ್ಯ ನರಕ, ಕರುಣೆಯ ತೋರದ ಬಾಳು ನಿತ್ಯ ನಾಶ. ದಾನ ಧರ್ಮ ಹಿಂದೆ ಮಾಡು, ಸ್ವರ್ಗದಲ್ಲಿ ನಿನಗೆ ಬೀಡು. ಇಂದು ನಿನ್ನ ಆತ್ಮ ಹೋದರೆ ಎಲ್ಲಿಗೆ ಪಯಣ, ಎಲ್ಲಿಗೆ ಪಯಣ? ದಾನ ಧರ್ಮ ಹಿಂದೆ ಮಾಡು, ಸ್ವರ್ಗದಲ್ಲಿ ನಿನಗೆ ಬೀಡು. ಇಂದು ನಿನ್ನ ಆತ್ಮ ಹೋದರೆ ಎಲ್ಲಿಗೆ ಪಯಣ ಅಣ್ಣ, ಎಲ್ಲಿಗೆ ಪಯಣ? ಯೇಸು ನುಡಿದ ಸಾಮತಿ ಕೇಳು, ನಿತ್ಯಕ್ಕೂ ಸತ್ಯದ ಮಾತು. ಯೇಸು ನುಡಿದ ಸಾಮತಿ ಕೇಳು, ನಿತ್ಯಕ್ಕೂ ಸತ್ಯದ ಮಾತು. ಅರಿತು ಬಾಳ ನಡೆಸಲು ನಿನಗೆ ಸ್ವರ್ಗ ದೊರೆಯುವುದು, ಅರಿತು ಬಾಳ ನಡೆಸಲು ನಿನಗೆ ಸ್ವರ್ಗ ದೊರೆಯುವುದು. ಯೇಸು ಸ್ವಾಮಿ ಮಡಿಲಲ್ಲಿ ನಿನಗೆ ಸ್ಥಾನ ಸಿಗುವುದು. ಯೇಸು ಸ್ವಾಮಿ ಮಡಿಲಲ್ಲಿ ನಿನಗೆ ಸ್ಥಾನ ಸಿಗುವುದು.